ಅಂತ ಆಶ್ಚರ್ಯ ಆಯ್ತಾ? ನೀವೇ ನೋಡಿ ಈ ಸ್ಟೋರಿನ. ಸ್ವಿಚ್ ಹಾಕಿದ್ರೆ ಸಾಕು, ಯಾವ ಡಿಸ್ಕೋ ಡ್ಯಾನ್ಸರ್ಗೂ ಕಡಿಮೆ ಇಲ್ಲವೆಂಬಂತೆ ಹೆಜ್ಜೆ ಹಾಕೋ ಗಮ್ನಮ್ ರೋಬೋ, ಕೂತಲ್ಲೇ ಏರ್ ಬಬಲ್ಸ್ ಆಟವಾಡೋ ಗೋರಿಲ್ಲಾ ರೋಬೋ, ಬಂದವರನ್ನ ಸ್ವಾಗತಿಸೋ ಹುಡುಗಿ ರೋಬೋ, ಹೀಗೆ ಬಗೆ ಬಗೆಯ ರೋಬೋಗಳ ಅದ್ಭುತ ಲೋಕವೇ ಅಲ್ಲಿ ನಿರ್ಮಾಣವಾಗಿತ್ತು. ಅಂದಾಗೆ ಈ ರೋಬೋ ಪ್ರದರ್ಶನ ನಡೆದಿದ್ದು ಜಯನಗರದ ಜೈನ್ ಕಾಲೇಜಿನಲ್ಲಿ. ಎಲ್ಲಾ ವಯೋಮಾನದವರು ತಮ್ಮ ಆಸಕ್ತಿಯ ಮೇಲೆ ರೋಬೋಗಳನ್ನ ಡಿಸೈನ್ ಮಾಡಿ ಪ್ರದರ್ಶಿಸಿದ್ರು. ಇದು robotics is a new technology in India. It is not available in India. It is very common technology in USA, Japan, Europe. ನಮಗೆಲ್ಲ ಕಾಮನ್ ಇದೆ. ಇದು ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ 3 ವರ್ಷ ಮುಂಚೆ. ಆವಾಗ ನಮಗೆ ಎಲ್ಲ ಕಿಡ್ಸ್ ಫಾರ್ಮಿಂದ ತರಿಸಬೇಕಾಗಿತ್ತು. ಈಗ ನಾವು ಇಂಡಿಯಾದಲ್ಲಿ ತಯಾರು ಮಾಡ್ತಾ ಇದ್ದೀವಿ. ನಾವು ಯೂನಿವರ್ಸಿಟಿ ಆಫ್ ವೆಸ್ಟ್ ಫ್ಲಾರಿಡಾ ಮತ್ತು ಲಾರೆನ್ಸ್ ಟೆಕ್ನಾಲಜಿ ಯೂನಿವರ್ಸಿಟಿಯಿಂದ ಟೈಅಪ್ ಆಗಿದ್ದೀವಿ. ಅವರು ಯೂನಿವರ್ಸಿಟಿ ಅವರು ಟೆಕ್ನಾಲಜಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈವನ್ ಇದು ವಿಲೇಜಸ್ ನಲ್ಲಿ ಟೀಚ್ ಮಾಡಕ್ಕೆ. ಇನ್ನು ಬಗೆ ಬಗೆಯ ರೋಬೋಗಳನ್ನ ನೋಡೋಕೆ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಭಾಗವಹಿಸಿದ್ರು. ತಾವು ಡಿಸೈನ್ ಮಾಡಿದ ರೋಬೋಗಳನ್ನ ಮಕ್ಕಳು ವಿವರಿಸ್ತಿದ್ರು. ರೋಬೋ ಮಾಡೋದು ಅಂದ್ರೆ ಅಂತ ಕಷ್ಟದ ಕೆಲಸವೇನಲ್ಲ ಅನ್ನೋದನ್ನ ಇಂದಿನ ಪ್ರದರ್ಶನ ನಿರೂಪಿಸಿತ್ತು. ಇಲ್ಲೆಲ್ಲ ಎಷ್ಟೊಂದು ರೋಬೋಗಳಿದೆ. ಅಲ್ಲಿ ನಾನು ಎಷ್ಟೊಂದು ರೋಬೋ ಮಾಡಿದ್ದೀನಿ. ಇದು ನಾನು ಮಾಡಿರೋದು ರೋಬೋ. ಇದು ಎಕ್ಸ್ಪ್ಲೋರರ್, ಇದು ಮಾರ್ಸ್ ಅಲ್ಲಿ ಯೂಸ್ ಆಗೋದು. ಇದು ಫೋಟೋಸ್ ಕ್ಲಿಕ್ ಆಗಕ್ಕೆ ಮತ್ತೆ ದೂರದ ಅಬ್ಸ್ಟಕಲ್ಸ್ನ ಸೆನ್ಸ್ ಮಾಡುತ್ತೆ. ನಮ್ಮ ಮ್ಯಾಮು ರೆಡಿ ಮಾಡಿಕೊಟ್ರು, ನಾವು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಆಟವಾಡೋಕೆ, ಕೆಲಸ ಮಾಡೋಕೆ, ಸೈನ್ಯದ ಕೆಲಸಗಳಿಗೆ, ಹೀಗೆ ಪ್ರತಿಯೊಂದಕ್ಕೂ ವಿವಿಧ ರೀತಿಯ ರೋಬೋಗಳನ್ನ ಡಿಸೈನ್ ಮಾಡಲಾಗಿತ್ತು. ಪ್ರೋಗ್ರಾಂ ಮಾಡಿರುವವರ ಕೈಚಳಕ ಒಂದೆಡೆಯಾದ್ರೆ ಅದ್ಭುತ ರೋಬೋಗಳನ್ನ ನೋಡೋ ಮಜಾ ಮತ್ತೊಂದ್ ಕಡೆ. ಅದರಲ್ಲೂ ವೀಕೆಂಡ್ ಆಗಿರೋದ್ರಿಂದ ಸಾಕಷ್ಟು ಜನ ಆಗಮಿಸಿ ಸಖತ್ ಖುಷಿ ಪಟ್ರು. ಸೌಮ್ಯ ಕಳಸ, ಕಸ್ತೂರಿ ನ್ಯೂಸ್ 24, ಬೆಂಗಳೂರು.